ಎರಡು ವಿಚಾರಗಳು ಇವತ್ತು. ಮೊದಲನೇದು, ಬೆಳಗ್ಗೆ ಏನು ಸಚಿವರ ತಂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿರುದ್ಧ ಆರೋಪಗಳನ್ನು ಮಾಡಿದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿ BJP ಕೈಬೊಂಬೆ ಥರ ನಡ್ಕೊಳ್ತಾ ಇದೆ ಅಂಥೇಳಿ. ಯಾಕೆ ಕಳೆದ 10 ದಿನಗಳಿಂದ ED ತನಿಖೆ ನಡೆಸ್ತಾ ಇದೆ. ನಾಗೇಂದ್ರ ಅರೆಸ್ಟ್ ಆಗಿ ಇಷ್ಟು ದಿನ ಆಗಿದೆ. ಆದರೆ ಏಕಾಏಕಿ ಯಾಕೆ ಇವತ್ತು ED ಮೇಲೆ ಇವತ್ತು ಆರೋಪನ ಹೊರಿಸಿದ್ದಾರೆ? ಯಾಕೆ ಇವತ್ತು ಸಚಿವರು ಪ್ರೆಸ್ ಮೀಟ್ ಕರೆದು ED ಮೇಲೆ ಆರೋಪನ ಹೊರಿಸಿದ್ದಾರೆ ಅಂತ ಹೇಳಿದ್ರೆ, ಈಗಾಗಲೇ ಪತ್ರಿಕೆಯಲ್ಲಿ ಇವತ್ತು ಬಂದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನು ಲೂಟಿ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಲೂಟಿ ಹೊಡೆದಂಥ ಹಣ ಲೋಕಸಭಾ ಚುನಾವಣೆಯಲ್ಲಿ ತೆಲಂಗಾಣ, ಆಂಧ್ರ, ಕರ್ನಾಟಕದಲ್ಲೂ ಸಹ ಹೆಂಡವನ್ನು ಖರೀದಿ ಮಾಡೋದಕ್ಕೂ ಸಹ ಈ ಹಣವನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಸ್ಪಷ್ಟವಾಗಿ ಹೇಳಿದೆ. ಈಗ ಇವರಿಗೆ ಗಾಬರಿ ಆಗಿದೆ. ಮುಖ್ಯಮಂತ್ರಿಗಳು ತಮ್ಮ ಬುಡಕ್ಕೆ ಬರ್ತದೆ ಅಂತೇಳಿ ಈಗ ಜ್ಞಾನೋದಯ ಆಗಿ ಮಂತ್ರಿಗಳ ತಂಡವನ್ನು ಬಿಟ್ಟು ED ಮೇಲೆ ಆರೋಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಸದನದಲ್ಲಿ ನಡೆದುಕೊಂಡಂಥ ರೀತಿ ಅದು ಅಕ್ಷಮ್ಯ ಅಪರಾಧ. ಇವತ್ತು ಮುಖ್ಯಮಂತ್ರಿಗಳು ವಿರೋಧ ಪಕ್ಷಗಳು ಏನೋ ಮಂಡನೆ ಮಾಡಿರ್ತಕ್ಕಂಥ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಡೆತ್ ನೋಟನ್ನು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಓದ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಂಥ ಡೆತ್ ನೋಟಲ್ಲಿ ಸಚಿವರ ಬಗ್ಗೆ ಉಲ್ಲೇಖ ಆಗಿದೆ, ಬೋರ್ಡ್ ಚೇರ್ಮನ್ ಬಗ್ಗೆ ಉಲ್ಲೇಖ ಆಗಿದೆ. ಇವೆಲ್ಲವನ್ನು ಕೂಡ ಮರೆಮಾಚತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಎಲ್ಲೋ ಒಂದು ಕಡೆ ನಾವೇನು ಆರೋಪ ಮಾಡ್ತಾ ಇದ್ವಿ, ಭಾರತೀಯ ಜನತಾ ಪಾರ್ಟಿ ನಾವು ಮತ್ತು JDS ಆರೋಪ ಮಾಡ್ತಾ ಇದ್ವಿ, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಾಗಿದೆ, ಅಧಿಕಾರಿಗಳ ಮೇಲೆ ಆರೋಪವನ್ನು ಹೊರಿಸಿ ಅವರ ಶಾಸಕರನ್ನು, ಮಾಜಿ ಮಂತ್ರಿಗಳನ್ನು ಕಾಪಾಡ್ತಕ್ಕಂಥ ಪ್ರಯತ್ನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಭಾಗಿಯಾಗಿರ್ತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿ ಗೊತ್ತಾಗಿದ್ದು ಸದನದಲ್ಲಿ. ಇದು ಅಕ್ಷಮ್ಯ ಅಪರಾಧ ಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ ಎಷ್ಟು ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋಬೇಕು? ಇಂಥ ದೊಡ್ಡ ಹಗರಣ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸರ್ಕಾರ ಅಹಿಂದ ಬಗ್ಗೆ ಭಾಷಣ ಬಿಗಿತಾರೆ. ಇವತ್ತು ಬಂದು ಸದನದಲ್ಲಿ ನಿಮ್ಮ ಭಾಷಣ ಕೇಳೋದಕ್ಕೆಲ್ಲ ಕೂತಿಲ್ಲ. ಏನು ಅನ್ಯಾಯ ಆಗಿದೆ, ಹಗರಣ ಆಗಿದೆ ಅದು ಒಪ್ಕೊಂಡು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಸ್ವತಃ ಇವತ್ತು ಈ ಒಂದು ತನಿಖೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸದನದ ಮೂಲಕ ರಾಜ್ಯದ ಜನತೆಯೂ ಕೂಡ ಅಡ್ಡದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.